ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಕ್ರಿ ಶೈಲಿಯಲ್ಲಿ ಇವತ್ತು ಚಾಕ್ಲೇಟ್ ಕೇಕ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕೇಕ್ ನೀವು ಕೆಲವೊಂದ್ಸಲ ಮಾಡಿ ಕೊಡಿ ಮಕ್ಕಳ ಶಾರ್ಟ್ ಬ್ರೇಕಿಗೆ ಅಥವಾ ಸಾಯಂಕಾಲ ಟೀ ಕಾಫಿ ಜೊತೆ ದೊಡ್ಡೋರಿಗೆ ಅಥವಾ ಮಕ್ಕಳು ಏನಾದರೂ ಚಿಕ್ಕ ಹಸಿವಿಗೆ ಏನಾದರೂ ಕೇಳ್ತಾ ಇದ್ರೆ ಈ ರೀತಿಯಾಗಿ ಮಾಡಿ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ, ಸ್ಪಂಜ್ ಥರ ಇದೆ. ಬೇಕ್ರಿಗಿಂತನೂ ಚೆನ್ನಾಗಿರುತ್ತೆ, ಹೈಜಿನಿಕ್ ಆಗಿರುತ್ತೆ, ತುಂಬ ಆರೋಗ್ಯಕರವಾಗಿ ನಾವು ಕೆಲವೊಂದು ಸಲ ಇವೆಲ್ಲ ಮಕ್ಳಿಗೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ನಾವು ಬಿಡೋಕ್ಕಾಗಲ್ಲ. ಕೆಲವೊಂದು ಸಲ ಕೇಳಿದಾಗ ನಾವು ಮನೆಯಲ್ಲೇ ಈ ರೀತಿಯಾಗಿ ಮಾಡಿ ಕೊಡ್ಬೋದು. ಸೊ ಹಾಗಾಗಿ ನಾನು ಇವತ್ತು ಮನೆಯಲ್ಲೇ ಈ ರೀತಿ ಕೇಕ್ ಮಾಡ್ತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ, ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ಈಗ ಇಲ್ಲಿ ನಾನು ಮನೆಯಲ್ಲೇ ಬೆಣ್ಣೆ ತೆಗೆದಿಟ್ಟಿದ್ದೆ. ಸೊ ಅದನ್ನು ಇಲ್ಲಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು, ಅಂದರೆ ಒಂದು ಅರ್ಧ ಕಪ್ ಅಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಈಗ ಒಂದು ಮಿಕ್ಸಿ ಜಾರಲ್ಲಿ ಈಗ ಮೊದಲಿಗೆ ನೋಡಿ, ಇದು ಕಪ್ಪಲ್ಲಿ ಅರ್ಧ ಕಪ್ ಅಷ್ಟು ಬೆಣ್ಣೆ ಇದೆ ಅಲ್ವಾ, ಸೊ ಬಟರ್ ಅದನ್ನು ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೋಬಹುದು. ಹಾಗೆ 1 ಕಪ್ ಅಷ್ಟು ಸಕ್ಕರೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಅನ್ನಿಸ್ತು, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸಕ್ಕರೆ ಹಾಕೊಳ್ಳೋಣ ಅಂತ. ಯಾಕಂದರೆ ಮನೆಯಲ್ಲೇ ಮಾಡ್ತಾ ಇದ್ದೀವಲ್ವ, ನಮ್ಮ ಟೇಸ್ಟ್ಗೆ ಅನುಗುಣವಾಗಿ, ರುಚಿಗೆ ಅನುಗುಣವಾಗಿ ನಾವು ಮಾಡ್ಕೋಬೋದು. ಇಲ್ಲಿ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ. ಹಾಗೆ ಇಲ್ಲಿ 2 ಟೀ ಸ್ಪೂನ್ ಅಷ್ಟು ಕೋಕೋ ಪೌಡರ್, 1 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, ಹಾಗೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕೋಬೇಕು. ನಂತರ ಇಲ್ಲಿ ನಾನು ಬಾಳೆಹಣ್ಣನ್ನು ಯೂಸ್ ಮಾಡಿಬಿಟ್ಟು ಈ ಕೇಕನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಈ ಥರ ಕಟ್ ಮಾಡಿಬಿಟ್ಟು ಹಾಕೋಬೇಕು. ಇವತ್ತು ಈ ಚಾಕ್ಲೇಟ್ ಬನಾನಾ ಕೇಕ್ ಮಾಡ್ತಾ ಇರೋದು ನಾನು, ಸ್ವಲ್ಪ ಸ್ಪೆಷಲಾಗಿ ಮಾಡಿಕೊಡೋಣ ಅಂತ. ಸೊ ಹಾಗಾಗಿ ಮನೆಯಲ್ಲಿ ಬಾಳೆಹಣ್ಣು ಇದ್ದರೆ ಈ ರೀತಿ ಕೇಕ್ ಮಾಡಿ. ಈಗ 2 ಬಾಳೆಹಣ್ಣು ಹಾಕಿದ ನಂತರ 1 ಕಪ್ ಅಷ್ಟು ಹಾಲು ಹಾಕೋಬೇಕು, ಕಾಯಿಸಿ ಆರಿಸಿದಂಥ ಹಾಲು. ನಂತರ ಇಲ್ಲಿ 3ರಿಂದ 4 ಟೀ ಸ್ಪೂನ್ ಅಷ್ಟು ಕರ್ಡ್, ಮೊಸರು ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಫೈನಾಗಿ ಇದನ್ನು ರುಬ್ಕೋಬೇಕು. ಸೊ ಹಾಗಾಗಿ ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಈಗ ಏನು ಮಾಡಬೇಕಂದ್ರೆ ಒನ್ ಟೈಮ್ ಚೆಕ್ ಮಾಡೋಣ, ಯಾಕಂದರೆ ಇದು ಕರೆಕ್ಟಾಗಿ ಬೇಕ್ ಮಾಡಲಿಕ್ಕೆ ಇದು ರೆಡಿ ಇದೆಯಾ ಅಂತ ನೋಡೋಣ. ಸೊ ಈಗ ನೋಡಿ, ಇದನ್ನು ಒಂದು ಸ್ಪೂನಿಂದ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬ್ಯಾಟರ್ ಇರಬೇಕು ಅಂತ. ಸೊ ನೋಡಿ, ಈಗ ಈ ಒಂದು ಸ್ಪೂನಿಂದ ಈ ಥರ ಮೇಲ್ ಮಾಡಿ ಥರ ಮಾಡ್ತಾ ಇದ್ನಲ್ಲ, ಸ್ವಲ್ಪ ತೆಳು ಅನಿಸ್ತು. ಹಾಗಾಗಿ ಮತ್ತೆ ಒಂದು ಅರ್ಧ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ, ವೀಟ್ ಫ್ಲೋರ್. ಸೊ ವೀಟ್ ಫ್ಲೋರ್ ಇನ್ನು ಸ್ವಲ್ಪ ಹಾಕ್ಕೊಂಡು ಸೇಮ್ ಅದೇ ರೀತಿ ಒನ್ ಟೈಮು ಒಂದು 30 ಸೆಕೆಂಡ್ ಗ್ರೈಂಡ್ ಮಾಡ್ಕೋಬೇಕು. ಸೊ ನೋಡಿ, ಈಗ ಮತ್ತಿನ್ನೊಂದ್ಸಲ ನಾನು ಸ್ಪೂನಿಂದ ಈ ಥರ ಮೇಲ್ ಮಾಡಿ ಥರ ಹಾಕಿದರೆ ಏನಾಗುತ್ತೆ, ಈ ರೀತಿಯಾಗಿ ಬೀಳಬೇಕು ನಿಧಾನಕ್ಕೆ. ಸೊ ಈಗ ಬ್ಯಾಟರ್ ಕೂಡ ಪರ್ಫೆಕ್ಟ್ ರೆಡಿ ಇದೆ. ಇಲ್ಲಿ ಕೇಕ್ ಟಿನ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ, ಸ್ವಲ್ಪ ಗೋಧಿ ಹಿಟ್ಟನ್ನು ಈ ರೀತಿಯಾಗಿ ಸ್ಪ್ರೆಡ್ ಮಾಡಬೇಕು, ಅಥವಾ ಬಟರ್ ಪೇಪರ್ ಕೂಡ ನೀವು ಯೂಸ್ ಮಾಡ್ಬೋದು. ಇದನ್ನೆಲ್ಲ ಎಕ್ಸ್ಟ್ರಾ ಹಿಟ್ಟು ಇರೋದನ್ನು ತೆಗೆದುಬಿಟ್ಟು ಈಗ ರುಬ್ಬಿರುವಂತಹ ಈ ಕೇಕ್ ಬ್ಯಾಟರನ್ನು ಇದರಲ್ಲಿ ಹಾಕೋಬೇಕು. ಸೊ ನೋಡಿ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಬರಬೇಕು ಹಿಟ್ಟು, ಅಂದರೆ ಈ ಬ್ಯಾಟರ್ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಫೇಲ್ ಆಗಲ್ಲ. ಯಾವಾಗ ಬೇಕಾದರೂ ನಿಮ್ಗೆ ಏನಾದರೂ ಕೇಕ್ ಮಾಡಬೇಕಂತ ಅನಿಸಿದರೆ ಈ ರೀತಿಯಾಗಿ ಮಾಡಿ. ಇಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ತೊಗೊಂಡಿದ್ದೆ. ಸೊ ಚಾಕ್ಲೇಟನ್ನು ಸ್ವಲ್ಪ ಎಲ್ಲ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಮೇಲೆ ಈ ಥರ ಹಾಕಿ ನಿಧಾನಕ್ಕೆ ಒಂದು ಸ್ಪೂನಿಂದ, ಅಂದರೆ ತಿನ್ನುವಾಗ ಮಧ್ಯೆ ಮಧ್ಯೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತೆ ಈ ಲಾಸ್ಟಲ್ಲಿ ಮೇಲೆ ಸ್ವಲ್ಪ ಈ ಥರ ಗಾರ್ನಿಷಿಗೆ ಸ್ವಲ್ಪ ಹಾಕಿದ್ದೀನಿ ನಾನು ಚಾಕ್ಲೇಟ್, ಅಥವಾ ಯಾವುದಾದ್ರೂ ಚಾಕ್ಲೇಟ್ ನೀವು ಹಾಕೋಬೋದು. ಸೊ ಈಗ ಇಲ್ಲಿ ಒಂದು 5 ಮಿನಿಟ್ ಪ್ರೀ ಹೀಟಿಗೆ ಇಟ್ಟಿದ್ದೀನಿ ನಾನು. ಸೊ 5 ನಿಮಿಷ ಪ್ರೀ ಹೀಟ್ ಆದ ನಂತರ ಇದನ್ನು ನಾವು ಬೇಕ್ ಮಾಡಲಿಕ್ಕೆ ಇಡಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಕೇಕ್ ಬೇಗನೆ ಬೇಕಾಗತ್ತೆ. ಸೊ ಈಗ ನಾನು ಇದನ್ನು ಬೇಕ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. 180 ಡಿಗ್ರಿಯಲ್ಲಿ 30 ಮಿನಿಟ್ಸ್ ನಾನು ಬೇಕ್ ಮಾಡಲಿಕ್ಕೆ ಇಡ್ತೀನಿ. ಸೊ ಈಗ 30 ಮಿನಿಟ್ಸ್ ನಂತರ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಅಲ್ವಾ. ಸೊ ಹಾಗಾಗಿ ಈ ರೀತಿ ಕೇಕು ನಾವು ಮನೆಯಲ್ಲೇ ಯಾಕೆ ಮಾಡಬಾರ್ದು ಹೇಳಿ, ಬೇಕ್ರಿಯಿಂದ ತಂದು ತಿನ್ನೋದಕ್ಕಿಂತ ಅಥವಾ ಮಕ್ಕಳಿಗೆ ಕೊಡೋದಕ್ಕಿಂತ ಈ ರೀತಿಯಾಗಿ ಮಾಡಿ ರಿಯಲಿ ಇಷ್ಟೊಂದು ಸುಲಭವಾಗಿ ನಾವು ಕೇಕ್ ಮಾಡ್ಬೋದಾ ಅಂತ. ಅದು ಮಿಕ್ಸಿ ಜಾರನ್ನು ಯೂಸ್ ಮಾಡಿಕೊಂಡು ಬೇಗ ಆಗುತ್ತೆ, ಫಟಾಫಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಪರ್ಫೆಕ್ಟಾಗಿ ಈ ಕೇಕ್ ರೆಡಿಯಾಗಿದೆ. ಸೊ ನೋಡಿ, ಮೇಲೆ ಗಾರ್ನಿಷಿಗೆ ನಾನು ಏನು ಚಾಕ್ಲೇಟ್ ಹಾಕಿದ್ನಲ್ಲ, ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ. ಸೊ ನಾನು ಚೆಕ್ ಮಾಡಿಕೊಂಡೆ, ಇದು ಪರ್ಫೆಕ್ಟಾಗಿ ಬೇಕಾಗಿದೆ, ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ. ಸೊ ಈಗ ಒಂದು ಚಾಕುವಿನ ಸಹಾಯದಿಂದ ನಾನೆಲ್ಲ ಸೈಡಲ್ಲಿ ತೆಗೆದುಬಿಟ್ಟು ಈಗ ಒಂದು ಪ್ಲೇಟಲ್ಲಿ ನಾನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ ರಿಯಲಿ. ಇದನ್ನು ಮಾಡಿದ ಮೇಲೆ ನನಗಂತೂ ತುಂಬಾ ಖುಷಿ ಆಯಿತು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಮನೇಲೇ ಮಾಡಿದ್ದೀನಂದರೆ ನಂಬಲೇ ಇಲ್ಲ, ಅಷ್ಟೊಂದು ರುಚಿಯಾಗಿತ್ತು ಇದು. ಹಾಗಾಗಿ ಮಿಸ್ ಮಾಡದೆ ನೀವು ಕೂಡ ಮಾಡಿ. ಸೊ ಈ ರೀತಿ ಸ್ವಲ್ಪ ಇದು ಬೆಚ್ಚಗಿತ್ತು, ನಾನು ಆವಾಗಲೇ ಇದನ್ನು ಕೇಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇನ್ನೂ ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ಕಟ್ ಮಾಡಬಹುದು. ಸೊ ನೋಡಿ, ಇನ್ನೂ ಹೊಗೆ ಬರ್ತಾ ಇದೆ ನಾನು ಕಟ್ ಮಾಡುವಾಗ. ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ರಿಯಲಿ
ನೀವು ಒಂದು ತಿಂದರೆ ಇನ್ನೊಂದು ತೊಗೊಂಡು ತಿಂದೇ ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ಒಂದು ಪೀಸಿಗಂತೂ ನಿಮಗೆ ಸಾಕಾಗಲ್ಲ, ತೃಪ್ತಿ ಕೊಡಲ್ಲ. ಇನ್ನೊಂದು ಪೀಸ್ ನೀವು ಖಂಡಿತವಾಗ್ಲೂ ತಿಂತೀರಾ, ಅಷ್ಟೊಂದು ರುಚಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಸ್ಪಂಜ್ ಥರ ಇದೆ, ಮತ್ತು ತಿನ್ಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿದೆ, ಅಷ್ಟೇ ಸುಲಭವಾಗಿದೆ. ಹಾಗಾಗಿ ಮಿಸ್ ಮಾಡದೆ ನೀವು ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ಇದನ್ನು ಮತ್ತೆ ಎಲ್ಲ ಸ್ಲೈಸ್ ಅಂದರೆ ನಾನು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಹೊಗೆ ಬರ್ತಾ ಇದೆ. ಸೊ ಹಾಗಾಗಿ ನೀವೇನು ಮಾಡಿದರೆ ಸ್ವಲ್ಪ ಫುಲ್ ತಣ್ಣಗಾದ್ಮೇಲೆ ಕಟ್ ಮಾಡಿ, ಇನ್ನೂ ಈಸಿಯಾಗಿ ಬೇಗ ಕಟ್ ಮಾಡ್ಬೋದು. ನಾನು ನಿಮಗೆ ತೋರಿಸ್ಬೇಕಲ್ವಾ, ವಿಡಿಯೋ ಮಾಡ್ತಾ ಇದ್ದೆ, ಹಾಗಾಗಿ ಸ್ವಲ್ಪ ಬೇಗನೆ ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ, ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಬನಾನಾ ಚಾಕ್ಲೇಟ್ ಕೇಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇಷ್ಟೊಂದು ಸುಲಭವಾಗಿ ಇಷ್ಟೊಂದು ರುಚಿಯಾಗಿ ಮನೆಯಲ್ಲೇ ಮಾಡ್ಬೋದಂತ ನಿಮಗೂ ಕೂಡ ಅನಿಸುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.